ಗೊತ್ತಿಲ್ಲ ಮುಖ ನೋಡೋಕೆ ಅಸಹ್ಯ ಆಗುತ್ತೆ. ಮೊದಲೇ ಒಂದ್ಕೊಂಡಿದ್ದಾಳೆ ಪಾಪ ಅವಳು. ನಿಂಗೆ ಗೊತ್ತಿಲ್ಲ ಸುಮ್ಮನೆ ಜೈ ಮನೆ ಮನೆ ಮರ್ಯಾದೆನ ಬೀದಿಗೆ ತಂದ್ಬಿಟ್ಟು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ನನ್ನ ಮಗನೇ ರಘು, ಡೋಂಟ್ ವರಿ, ನಾನು ನೋಡ್ಕೋತೀನಿ. ಅಮ್ಮನಿಗೆ ಮಾತ್ರ ಈ ವಿಷಯ ಗೊತ್ತಾಗಬಾರ್ದು ಅಷ್ಟೇ, ಅವ್ರು ತಡ್ಕೊಳ್ಳಲ್ಲ. ಓಕೆ? ಅಜ್ಜು, ಅಜ್ಜು, ಅಜ್ಜು. ಮದುವೆ ಹೆಣ್ಣಿನ ಥರ ಅಲಂಕಾರ ಮಾಡ್ಕೊಳ್ತಿದ್ಯಾ? ಮದುವೆ ಆಗೋನಿಗೋಸ್ಕರ ಅಲಂಕಾರ ಮಾಡ್ಕೊತಿದ್ದೆ. ಅದು ಅಜ್ಜಿ, ಕಾಲೇಜ್ನಲ್ಲಿ ಇವತ್ತು ಫಂಕ್ಷನ್ ಇದೆ. ಅಮ್ಮ, ನಾನು ಹೊರಟೆ, ಟೈಮ್ ಆಯ್ತು. ತಿಂಡಿನೇ ತಿನ್ಲಿಲ್ಲ, ಅಷ್ಟು ಬೇಗ ಹೊರಟ್ಬಿಟ್ಟಿದ್ಯಾ? ತಿಂಡಿ ತಿನ್ಕೊಂಡು ಹೋಗೆ. ಬೇಡಮ್ಮ ಅಪ್ಪ, ಹೋಗಿ ಬರ್ತೀನಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ಶಾರದಾ, ಸೀರೆಯಲ್ಲಿ ನನ್ನ ಮಗಳು ಮಹಾಲಕ್ಷ್ಮಿ ತರ ಕಾಣ್ತಾಳಲ್ಲ? ಮಹಾಲಕ್ಷ್ಮಿ ಹಾಗೆ ಕಾಣೋ ನಿಮ್ಮ ಮಗಳಿಗೆ ನಾರಾಯಣನಂತ ಹುಡುಗನ್ ಹುಡುಕಿ ಆದಷ್ಟು ಬೇಗ ಮದುವೆ ಮಾಡಿ. ಎಲ್ಲಿ ಹೋದ ಅಜ್ಜು? ಇವನ್ ಫೋನ್ ಯಾಕೆ ನಾಟ್ ರೀಚಬಲ್ ಆಗಿದೆ? ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪೂಜಾನ್ ಕರ್ಕೊಂಡು ಎಲ್ಲಿ ಹೋಗ್ತಿದ್ದ? ಅರೆ, ಅಜ್ಜು ಬೈಕು. ಒಂದು ನಿಮಿಷ ಇಲ್ಲ, ನಿಲ್ಲಿಸಿ. ತಗೊಳ್ಳಿ. ಇವನ್ ಫೋನ್ ಯಾಕೆ ತೆಗಿತಿಲ್ಲ? ಪ್ರಸೂತಿ ತಜ್ಞರು, ಇವನ್ ಯಾಕೆ ಇಲ್ಲಿಗೆ ಬಂದ? ಅಯ್ಯೋ, ಕೂತ್ಕೊಳ್ಳಿ. ನಿಮ್ಮ ಚಟ ತಿರ್ಸ್ಕೊಳ್ಳೋದಕ್ಕೆ ಮಾತ್ರ ನಿಮಗೆ ಹೆಣ್ಮಕ್ಳು ಬೇಕು. ಆಮೇಲೆ ಏನಾಗುತ್ತೆ ಅಂತ ನಿಮ್ಗೆ ಏನಾದರೂ ಪರಿಜ್ಞಾನ ಇದೆಯಾ? ನೀವು ಮದುವೆ ಆಗ್ತೀನಿ ಅಂತ ಹೇಳಿದ್ದೀರಾ ಡಾಕ್ಟರ್. ಅದು going. That's nice. Lovely. Come on. Come on, easy. Push. Come on, come on, come on. Hey! ಯಾರು ನೀನು? ಹೆಣ್ಮಕ್ಳು ಅಂದ್ರೆ ಬೆಲೆ ಇಲ್ವೇನೋ ಅವ್ರಿಗೆ? ಏನು ಅಷ್ಟೊಂದು ಚೀಪ್ ಆಗೋದ್ರ?
ಒಂದು ಹುಡುಗಿಗೋಸ್ಕರ ಕೊಲೆನೇ ಮಾಡ್ಬಿಟ್ಯಾ? ಬರೀ ಕೊಲೆ ಅಲ್ಲ ಸರ್, ಹೆಂಗ್ ಚುಚ್ಚಿ ಸಾಯಿಸ್ದ ಗೊತ್ತಾ? ಅಲ್ಲಿ ಹೋಗಿ ಸೈನ್ ಮಾಡಿ ಹೋಗೋ. ಕರ್ಕೊಂಡು ಬನ್ರಿ ಅವನ್ನ. ಇಲ್ಲ ಕಿ ಏಯ್ ಜನಕೋ ಬೇಗ ಕರ್ಕೊಂಬನ್ರಿ. ಬರೋ. ಈಗ ಗೊತ್ತಾಯ್ತಾ ಒಂದು ಹೆಣ್ಣಿಗೆ ಮೋಸ ಮಾಡಿದ್ರೆ ದೇವ್ರು ಎಂತ ದೊಡ್ಡ ಶಿಕ್ಷೆ ಕೊಡ್ತಾನೆ ಅಂತ. ಅಯ್ಯೋ, ನಿನ್ನಂತವನ್ನ ನಂಬಿ ನನ್ನ ತನನ ನಾನು ಕಳ್ಕೊಂಬಿಟ್ಟಲ್ಲೋ. ಇಲ್ಲ, ಆ ದೇವ್ರು ನಿನ್ನ ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ. ಇದಕ್ಕೆ ತುಂಬಾ ಪಶ್ಚಾತ್ತಾಪ ಪಡ್ತೀಯ. ಅಮ್ಮು ನಿಂತ್ಕೋ ಅಮ್ಮ. ಅಲ್ಲ ಆರೋಪಿಯಾದ ಅಜಯರವರು ತಾನೇ ತನ್ನ ಕೃತ್ಯವನ್ನು ಒಪ್ಪಿಕೊಂಡಿರುವುದರಿಂದ ಹಾಗೂ ಸಾಕ್ಷ್ಯಾಧಾರಗಳಿಂದಲೂ ಅದು ದೃಢಪಟ್ಟಿರುವುದರಿಂದ ಆರೋಪಿಯನ್ನು ಅಪರಾಧಿ ಎಂದು ಪರಿಗಣಿಸಿ ಘನ ನ್ಯಾಯಾಲಯವು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತಿದೆ. ಸ್ವಲ್ಪ ನೀರು ಕುಡಿಯಪ್ಪ. ಏನಾಯ್ತಪ್ಪ? ನೀವಾದ್ರೂ ಇಲ್ಲೂ ನಾ ಸಮಾಧಾನ ನೋಡಿಪ್ಪ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಮ್ಮ ಮನೆ ಹತ್ರ ಇರೋರು ನಮ್ಮ ಸ್ನೇಹಿತರು ಅನ್ನೋ ಒಂದು ಆತ್ಮೀಯತೆ ನಮಗಿತ್ತು. ಈಗ ಪೇಪರ್ನಲ್ಲಿ, ಟಿವಿಲಿ ನಿಮ್ಮ ಸ್ನೇಹಿತನ ಹೆಸರು ನೋಡಿದ್ರೆ ನಿಮ್ಮ ಪರಿಚಯ ಆಗಿದ್ದೆ ಅಸಹ್ಯ ಅನ್ಸುತ್ತೆ. ಇನ್ನು ಮುಂದೆ ನನ್ನ ಮಗಳನ್ನ ಮಾತಾಡ್ಸೋದಾಗ್ಲಿ, ಫಾಲೋ ಮಾಡೋದಾಗ್ಲಿ ಏನಾದ್ರೂ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಬಾಮ್ಮ.
FIR ಆಗಿರೋದ್ರಿಂದ ಕೋರ್ಟಿಗೆ ಬಂದು ನೋಡ್ರಿ. ನಮಸ್ಕಾರ ಸರ್. ನಮಸ್ಕಾರ. ಅಪರಾಧಿ ನೀನಲ್ಲಯ್ಯ. ಫಾರ್ಮಾಲಿಟೀಸ್ ಕಾನೂನನ್ನು ಪಾಲಿಸಲೇಬೇಕು. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಪಾಸ್ಪೋರ್ಟು ಸ್ವಲ್ಪ ಕಷ್ಟನೇ. ಎನ್ಕ್ವೈರಿ ಮಾಡಲೇಬೇಕಾಗತ್ತೆ. ಒಂದೇ ಮನೆಯಲ್ಲಿ ಧರ್ಮ ಬುದ್ಧಿ, ದುಷ್ಟ ಬುದ್ಧಿ. ಮಕ್ಕಳು ತಲೆ ಎತ್ತುವಾಗಲೇ ತಲೆ ಮೇಲೆ ಹೊಡೆದು ಬುದ್ಧಿ ಕಲಿಸ್ಬೇಕು. ಸರಿ, ನಾನು ಹೇಳಿ ಕಳಿಸ್ತೀನಿ. ಈಗ ಮನೆಗೆ ಹೋಗಿ. ಹೇಳ್ರಿ. ಸರ್ ನಮಸ್ತೆ. ಇವ್ರಿಗೆ ನಮಸ್ಕಾರ ಹೊಡಿತ್ಯಾ? ಮಗ ನೋಡಿದ್ರೆ ಜೈಲಲ್ಲಿ ಕೊಳಿತಾ ಬಿದ್ದವನೆ. ನಾಚಿಕೆ ಎಲ್ಲ ಮರ್ಯಾದೆ ಎಲ್ಲ. ಬಾರ್ಲಾ, ಅದಂಗೆ ಮಕ್ಕ ಹತ್ಕೊಂಡು ತಿರ್ಗಾಡ್ತಾರ ಏನೋ. ಲೈ, ಎಂತವ್ರ ಹೊಟ್ಟೆಲಿ ಎಂತ ಮಗ ಹುಟ್ಟದ ನೋಡೆ. ಸದಾ ಶಿಸ್ತು ಶಿಸ್ತು ಅಂತ ಅಂತಿದ್ದ ಅಪ್ಪನಿಗೆ ಸರಿಯಾದ ಶಿಸ್ತೆ ಕಲ್ಸೋದ ಮಗ. ಹೌದೌದು. ತಂದೆ ತಾಯಿ ಕಷ್ಟಕ್ಕಾಗೋ ಮಗ ಅಂತ ತಿಳ್ಕೊಂಡೆ. ಬಹಳ ಸಂತೋಷವಾಗಿದ್ದೆ. ನಿನ್ನ ಪ್ರೀತಿಯಿಂದ ಬೆಳೆಸ್ದೆ. ಆದರೆ ನಿನ್ನಿಂದ ನನಗೆ ಸಿಕ್ಕಿದ್ದು ಅಪ್ಪ, ಇಷ್ಟೆಲ್ಲ ಆದಮೇಲೂ ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೂ ನನಗೆ ಮುಖ ಇಲ್ಲಪ್ಪ. ಕೆಲವು ಸರಿ ಸಮಯ ಸಂದರ್ಭ ಅನ್ನೋದು ಮನುಷ್ಯನ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಲಿಸ್ಬಿಡುತ್ತೆ. ಅಪ್ಪ, ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡಪ್ಪ. ಅಜಯ್, ನೀನೇನೇ ಆದರೂ ನನ್ನ ಮಗ ಕಣೋ. ಅಪ್ಪ, ಇಲ್ಲಿಂದ ಬಿಡುಗಡೆ ಆದಮೇಲೆ ನಿಮ್ಮನ್ನ ಅಮ್ಮನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಪ್ಪ. ಚಿಂತೆ ಮಾಡಬೇಡ. ದೇವ್ರು ಯಾವತ್ತಿದ್ರು ಒಳ್ಳೆಯವ್ರನ್ನ, ಒಳ್ಳೆತನನ ಕಾದೇ ಕಾಯ್ತಾನೆ. ಹಾಗಾದ್ರೆ ನನ್ನ ಕ್ಷಮಿಸ್ತೀಯಪ್ಪ? ಅಪ್ಪ 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 ಯಾಕಲೇ ತಮ್ಮ ಹಿಂಗಾಡಕತ್ತಿ? ಕನ್ಸ್ಕಿನ್ಸ್ ಬೀಳಕತ್ತೆ ನಿನಗೆ? ಅಪ್ಪ ತುಂಬ ನೆನಪಾಗ್ತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ, ಅವರು ತುಂಬ ಕೊರಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅವ್ರು ಇದನ್ನೆಲ್ಲ ಹೆಂಗೆ ಸಹಿಸ್ಕೊಂಡಿದ್ದಾರೆ ಏನೋ. ನಾನು ನೋಡದೆ ಇರ್ತಾನೆ ಇರಲಿಲ್ಲ. ಒಂದಿನೂ ನನ್ನನ್ನು ನೋಡಕ್ಕೂ ಬರಲಿಲ್ಲಲ್ಲ. ಲೇ ತಮ್ಮ, ನೀ ಏನು ವಾಟಾಳ್ ನಾಗರಾಜ್ ಮಂದಿ ಥರ ಚಳುವಳಿ ಮಾಡಿ ಜೈಲಿಗೆ ಬಂದಿದ್ಯೇನು? ಇಲ್ಲ, ಕೊಲಿ ಮಾಡಿ ಬಂದಿದ್ದಿ. ಅವ್ರಿಗೂ ಮಗ ಹಿಂಗೆ ಮಾಡಿದ್ನಲ್ಲ ಅಂತ ಸಿಟ್ಟು ಚಿಂತಿ ಎಲ್ಲ ಇರ್ತದ. ಲೇ ತಮ್ಮ, ತಂದೆಗೆ ಹಿರಿ ಮಗನ ಮೇಲೆ ಹೆಚ್ಚಿನ ಪ್ರೀತಿ ಇರ್ತದ. ನೀವು ಹಿಂಗೆ ಮಾಡಿದ್ರೆ ಜ್ವರ ಜಾಸ್ತಿ ಆತದ ನೋಡಪ್ಪ. ಮತ್ತೆ ನಿಮ್ಮಪ್ಪ ಬಂದೇ ಬತ್ತನ. ಈಗ ನಿಮ್ಮ ಮಕ್ಕ ಅಜಯ್, ಸಾಹೇಬ್ರು ಕರಿತಾ ಇದ್ದಾರೆ, ಬಾಪ್ಪ ಹೋಗು. ಯಾರೋ ಬರೋದಕ್ಕೆ ಹೇಳಿದ್ದು? ಯಾರೋ ಬರೋದಕ್ಕೆ ಹೇಳಿದ್ದು? ತಪ್ಪನ್ನೇ ತಿನ್ಕೊಂಡ್ಬಿಟ್ಟಿಲ್ಲೋ ಪಾಪಿ. ಹೋಗೋ ಇಲ್ಲಿಂದ, ಹೋಗೋ. ಮಕ್ಕಳನ್ನ ದೇವ್ರು ಅಂತಾರೆ, ಆದ್ರೆ ನೀನು ನಮ್ಮನೆ ದೀಪನೇ ಆರಿಸ್ಬಿಟ್ಟಿಯಲ್ಲೋ ಪಾಪಿ, ಆರಿಸ್ಬಿಟ್ಟಿಯಲ್ಲ. ಹೋಗೋ. ಮಗ ಅಲ್ಲ ಕಣೋ ನೀನು, ಮೃಗ ಆಗ್ಬಿಟ್ಟೆ. ಒಂದ್ಸಲ ನಿಮ್ ತಂದೆ ಮುಖ ನೋಡ್ತಿರೋಯ್ತು ನಿನ್ಗೆ. ನಿನ್ಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಯಾವತ್ತು ನಿನ್ ಮುಖ ತೋರಿಸ್ಬೇಡ ನಮ್ಗೆ. ಹೊರ್ಟೋಗು, ಹಾಳಾಗೋಗು.
ಗಂಟೆ ಬಂದೆ. ಇನ್ಸ್ಪೆಕ್ಟರ್, ಇಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಮುಂದಕ್ಕೆ ಕರ್ಕೊಂಡೋಗಿ. ಆದಷ್ಟು ಬೇಗ ಎಲ್ಲ ಏರ್ಪಾಟ್ ಮಾಡಿ. ಬೇಗ ಮದುವೆ ಮುಗಿಸ್ಬೋಣ. ಅಮೃತ, ಒಂದು ನಿಮಿಷ ಪ್ಲೀಸ್. ಅಮೃತ, ನಿನ್ನ ಫೀಲಿಂಗ್ಸ್ ಏನು ಅಂತ ನನಗೆ ಅರ್ಥ ಆಗ್ತಿದೆ. ನನಗೂ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಡು. ಯಾರಿಗೂ ಹೇಳೋಕ್ಕೂ ಆಗದೆ, ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕೂ ಆಗದೆ, ಪ್ರತಿ ಕ್ಷಣನೂ ಒದ್ದಾಡ್ತಾ ಇದ್ದೀನಿ. ನೋಡಿ, ನನಗೆ ಟೈಮ್ ಇಲ್ಲ. ಬೇರೆಯವ್ರ ಕಥೆ ಕೇಳಕ್ಕೆ ನನಗಿಷ್ಟನೂ ಇಲ್ಲ. ಅಮೃತ, ನಿಂತ್ಕೊ ಅಮೃತ, ನೀನು ಕಾಲಿಗೆ ಬೇಕಾದ್ರೆ ಬೀಳ್ತೀವಿ. ದಯವಿಟ್ಟು ನಾವು ಹೇಳೋದು ಸ್ವಲ್ಪ ಕೇಳು. ಅಜಯ್ನ ನೀನು ಮತ್ತೆ ಲವ್ ಮಾಡು ಅಂತ ಹೇಳಕ್ ಬರಲಿಲ್ಲ ನಾವಿಲ್ಲಿ. ನಮಗೆ ಲೈಫ್ ಕೊಟ್ಟು ಅವನ ಲೈಫ್ನ ಸ್ಪಾಯ್ಲ್ ಮಾಡಿಕೊಂಡು ಅವ್ರ ತಂದೆನೇ ಕಳ್ಕೊಂಡ. ಅವನ ಥರ ಫ್ರೆಂಡು ನಮಗೆ 7 ಜನ್ಮಕ್ಕೂ ಸಿಗಲ್ಲ ಅಮೃತ, ಸಿಗಲ್ಲ. ನಮ್ಗಿಂತ ಹೆಚ್ಚಾಗಿ ಅವನ ಬಗ್ಗೆ ನಿನಗೆ ಗೊತ್ತಿದ್ದು ಅವನ ನಂಬಲಿಲ್ವಲ್ಲ ಅನ್ನೋ ನೋವು ನಮ್ಮನ್ನು ಸಾಯಿಸ್ತಿದೆ ಅಮೃತ, ಸಾಯಿಸ್ತಿದೆ. ಅದಕ್ಕೆ ನಿನ್ನ ಹತ್ರ ಒಂದು ಸತ್ಯ ಹೇಳಕ್ ಬಂದಿದ್ದು. ರೋನ್ ಹೊಡೆದಿದ್ದು ಅಜಯ್ ಅಲ್ಲ, ಹೊಡೆದಾಕಿದ್ದು ನಾನು, ರಘು, ಉಮಿ, ಸುದ್ದಿ. ಅಜಯ್ ಅಲ್ಲ ಅಮೃತ, ಅಜಯ್ ಅಲ್ಲ. ಆಹಾ, ಒಂದು ಸುಳ್ಳು ಮುಚ್ಚಿಡಕ್ಕೆ ಇನ್ನೊಂದು ಸುಳ್ಳು, ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು. ನಿನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ನಮ್ಗಿಲ್ಲ ಅಮೃತ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ. ಆದ್ರೆ ಇಷ್ಟು ದಿನ ನೀನ್ ಏನ್ ನೋಡಿದ್ಯಾ, ಏನ್ ಅಂದ್ಕೊಂಡಿದ್ಯಾ, ಇದೆಲ್ಲ ಬರೀ ಒಂದು ಅರ್ಥ ಇಲ್ದಿರೋ ಸಂಬಂಧಗಳು. ಇದೆಲ್ಲದ್ರ ಹಿಂದೆ ಒಂದು ಕಹಿ ಘಟನೆ ಇದೆ ಅಮೃತ, ಕಹಿ ಘಟನೆ ಇದೆ. ಪೂಜಾ, ಹಾಯ್. ಹಾಯ್. ಎಷ್ಟೇ ಕೊಲೆಸ್ಟ್ರಾಲ್ ನಿನಗೆ ಇರಲಿ. ಓಕೆ, ರಿಲ್ಯಾಕ್ಸ್. ಇನ್ನು ಎಷ್ಟು ದಿನ ಆಟ ಆಡ್ತೀಯ? ಸಿಕ್ಕೇ ಸಿಗ್ತೀಯ. ನಟಿ ಹೇಮಾಶ್ರೀ ಸಾವು ಕ್ಲೋರೋಫಾರ್ಮ್ ಇಲ್ಲಲ್ಲ. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಪ್ರಜ್ಞೆ ಬಂದಾಗ ನಾನು ರೈಲ್ವೆ ಟ್ರ್ಯಾಕ್ ಹತ್ರ ಇದ್ದೆ. ಅವತ್ತು ಅಜಯ್ ಪೂಜಾನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ರಘು ಕುಡಿತಾ ಕುಡಿತಾ ಕುಡಿತಾ
ಅಜಯ್ ರೋಹನ್ನ ಕನ್ವೆ ಮಾಡಿ ಇಬ್ಬರಿಗೂ ಮದುವೆ ಮಾಡಿಸ್ಬೇಕಂತಿದ್ದ. ಆದರೆ ರಘುಗೆ ಅವನ್ನ ಸಾಯಿಸಲೇಬೇಕು ಅನ್ನೋ ಹಠ ಇತ್ತು. ಕೋಪದಲ್ಲಿ ನಾವು ರೋಹನ್ನ ಏನಾದರೂ ಮಾಡಿಬಿಡ್ತೀವಿ ಅಂತ ಅಜಯ್ ನಮ್ಮನ್ನು ಹುಡ್ಕೊಂಬರೋ ಅಷ್ಟರಲ್ಲಿ ನಾವನ್ನ ಕೊಲೆ ಮಾಡಿಬಿಟ್ಟಿದ್ವಿ. ಆದರೆ ರೋಹನ್ ಸತ್ತಿರಲಿಲ್ಲ. ರೋಹನ್ ಪರಿಸ್ಥಿತಿ ನೋಡಿ ಅಜಯ್ ಅವನ್ನ ಉಳಿಸ್ಕೊಳೋದಕ್ಕೆ ಪ್ರಯತ್ನ ಪಟ್ಟ. ಆದರೆ ಜನರ ಕಣ್ಣಿಗೆ ಅವನೇ ಕೊಲೆಗಾರ ಆಗ್ಬಿಟ್ಟ. ಕೊಲೆಗಾರನ ನಾವೇ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗೋಷ್ಟರಲ್ಲಿ ನಾನೇ ಕೊಲೆಗಾರ ಅಂತ ಪೊಲೀಸ್ನವ್ರಿಗೆ ಅಪ್ರೂವ್ ಆಗ್ಬಿಟ್ಟಿದ್ದ. ನಮ್ಮ 4 ಜನ ಲೈಫ್ ಉಳ್ಸೋಕ್ಕೋಗಿ ಅವ್ರ ಫ್ಯಾಮಿಲಿನ ಬೀದಿಗೆ ತಂದ್ಬಿಟ್ಟ. ಅಮೃತ ಬೀದಿಗೆ ತಂದ್ಬಿಟ್ಟ. ಸಮಾಧಾನ ಮಾಡ್ಕೊ ಅಮೃತ. ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಇದೇ ತೀರ್ಮಾನನೇ ತಗೋತಾ ಇದ್ದ. ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮದಿರೇ ಸಂಬಂಧದ ಬಗ್ಗೆ ಯೋಚನೆ ಮಾಡದೇ ಇರೋ ಈ ಕಾಲದಲ್ಲಿ ಅವನ್ನ ನಾವು ಯಾವ ಸಂಬಂಧದಿಂದ ಕರಿಬೇಕನ್ನೋದೇ ಗೊತ್ತಾಗ್ತಿಲ್ಲ. ತ್ಯಾಗಕ್ಕೆ ಇನ್ನೊಂದು ಹೆಸರೇ ಅಜಯ್. ಅಮೃತ, ಅಜಯ್. ಏನಾದರೂ ಮಾಡಿ ಬಿಡಿಸಿ ಸರ್. ನೋಡಿ, ಇದಕ್ಕೆ ನಾವು ಕೇಸ್ನ ಮತ್ತೆ ರಿಓಪನ್ ಮಾಡಬೇಕಾಗತ್ತೆ. ಆಗ ನಾವು ಅಜಯ್ನ ಈಸಿಯಾಗಿ ರಿಲೀಸ್ ಮಾಡಿಸ್ಬೋದು. ಅಜಯ್ನ ಈಸಿಯಾಗಿ ರಿಲೀಸ್ ಮಾಡಿಸ್ಬೋದು.